ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ. ಹಿಂದಿನ ವಿಡಿಯೋದಲ್ಲಿ ಏಕಾದಶಿ ವ್ರತದ ಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಹಿಂದೆ ಸುಮಾರು ವಿಡಿಯೋದಲ್ಲಿ ನಾನು ತುಂಬ ವಿಡಿಯೋಗಳನ್ನು ಮಾಡಿ ಹಾಕಿದ್ದೆ. ಈಗ ಮತ್ತೆ ಕೇಳ್ತಾ ಇದ್ದೀರಾ, ಅದಕ್ಕಾಗಿ ಒಂದೇ ವಿಡಿಯೋದಲ್ಲಿ ಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ನಾವು ಏಕಾದಶಿ ವ್ರತವನ್ನು 3 ದಿನಗಳ ಕಾಲ ಆಚರಣೆ ಮಾಡುತ್ತೇವೆ. ದಶಮಿ, ಏಕಾದಶಿ, ದ್ವಾದಶಿ. ದಶಮಿ ದಿನ ನಾವು ಬೆಳಗ್ಗೆ ಪೂಜೆ ಸೇವೆ ಎಲ್ಲ ಮಾಡಿ ಸಂಕಲ್ಪ ಮಾಡ್ಕೊಬೇಕು. ಏಕಾದಶಿ ವ್ರತವನ್ನು ಆಚರಣೆ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡು ದಶಮಿ ದಿನ 1 ಹೊತ್ತು ಅನ್ನವನ್ನು ತಿಂದು 2 ಹೊತ್ತು ಲಘು ಆಹಾರ ತಿನ್ನಬೇಕು. ನಂತರ ದಶಮಿ ರಾತ್ರಿ ಒಂದು ಮಡಿ ಬಟ್ಟೆ ಮೇಲೆ ಮಲಗಿ ದಶಮಿ ಆಚರಣೆ ಮಾಡಬೇಕು. ನಂತರ ಮಾರನೇ ದಿನ ಏಕಾದಶಿ ಬೆಳಗ್ಗೆ ಬೇಗ ಎದ್ದು ಅವತ್ತಿನ ದಿನ ಯಾವುದೇ ಸ್ನಾನಕ್ಕೆ ಯಾವುದೇ ರೀತಿಯಾಗಿ ಶಾಂಪು ಸೋಪು ಏನು ಬಳಸದೆ ಸ್ನಾನ ಮಾಡಿ ಬಾಯಿ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ನಂತರ ಶ್ರೀಹರಿಗೆ ರಾಯರಿಗೆ ಏಕಾದಶಿ ಸೇವೆ ಮಾಡಬೇಕು. ಅವತ್ತಿನ ದಿನ ಅಲಂಕಾರ, ಅಭಿಷೇಕ, ನೈವೇದ್ಯ ಏನೂ ಇರುವುದಿಲ್ಲ. ವಿಗ್ರಹಗಳಿಗೆ ಕ್ಲೀನಾಗಿ ನೀರಲ್ಲಿ ತೊಳ್ಕೊಂಡು ಗಂಧ ಹಚ್ಚಿ ತುಳಸಿ ಇಟ್ಟು ದೀಪ ಮಾಡಿ ಮಂಗಳಾರತಿ ಮಾಡಿ ಏಕದಶಿನ ಆಚರಣೆ ಮಾಡಿ ವಿಷ್ಣು ಸಹಸ್ರನಾಮ ಪೂರ್ಣಬೋಧ ಸ್ತೋತ್ರ ಪಾರಾಯಣ ಮಾಡಿ ನಂತರ ಯಥಾಶಕ್ತಿಯಾಗಿ ಉಪವಾಸ ಇರಬಹುದು. ಹಾಲು, ಹಣ್ಣು, ಅವಲಕ್ಕಿಗೆ ಯಾವುದೇ ರೀತಿಯಾಗಿ ದೋಷವಿಲ್ಲ. ಹಾಲು, ಹಣ್ಣು, ಅವಲಕ್ಕಿ ಸೇವನೆ ಮಾಡಬಹುದು. ಆದರೆ ಶಕ್ತಿ ಇರೋರು ಮಾಡುವವರು ಖಂಡಿತವಾಗಲೂ ನಿರಾಹಾರ ಉಪವಾಸ ಮಾಡ್ತೀವಂದರೆ ಮಾಡಬಹುದು. ನಂತರ ಅವತ್ತು ರಾತ್ರಿ ಸ್ವಲ್ಪ ಹೊತ್ತಾದರೂ ಜಾಗರಣೆ ಮಾಡಿ ಒಂದು 10-11 ಗಂಟೆ ಒಳಗಾದರೂ ಜಾಗರಣೆ ಮಾಡಿ ನಂತರ ಅದಾದಮೇಲೆ ಮಡಿ ಬಟ್ಟೆ ಏನಿಟ್ಟು ಮಡಿ ಬಟ್ಟೆ ಮೇಲೆ ಮಲಗಿ ನಂತರ ಬೆಳಗ್ಗೆ ಬೇಗನೆ ಎದ್ದು ದ್ವಾದಶಿ ದಿನ ಬೆಳಗ್ಗೆ ಬೇಗನೆ ಎದ್ದು ಅಭಿಷೇಕ, ಅಲಂಕಾರ, ಪೂಜೆ, ಸೇವೆ, ನೈವೇದ್ಯ ಎಲ್ಲವನ್ನು ಶ್ರೀಹರಿಗೂ ರಾಯರಿಗೆ ಮಾಡಿ ನೈವೇದ್ಯ ಎಲ್ಲವನ್ನು ಮಾಡಿ ನಂತರ ನಾವು ತುಳಸಿ ಹಾಕಿದ ತೀರ್ಥವನ್ನು ಸೇವನೆ ಮಾಡಿ ಉಪವಾಸವನ್ನು ಬಿಟ್ಟು ಉಪವಾಸ ಒಪ್ಪಿಸಿ ನಂತರ ನಾವು ಪಾರಾಯಣ ಮಾಡಬೇಕು. ಪಾರಾಯಣ ಮಾಡುವುದಂದರೆ ಊಟ ಮಾಡುವುದು. ನಂತರ ದ್ವಾದಶಿ ಇನ್ನೂ 2 ಹೊತ್ತು ಲಘು ಆಹಾರನೇ ತಿನ್ನಬೇಕು. 1 ಹೊತ್ತು ಪಾರಾಯಣ ಮಾಡಿ 2 ಹೊತ್ತು ಲಘು ಆಹಾರ ತಿಂದು ಏಕಾದಶಿ ವ್ರತ ಪೂರ್ಣವನ್ನು ಭಗವಂತನಿಗೆ ಒಪ್ಪಿಸಿ ಏಕಾದಶಿ ವ್ರತನ ಮುಗಿಸ್ಬೇಕು. ಇದು ಸರಿಯಾದ ರೀತಿಯಲ್ಲಿ 3 ದಿನಗಳ ಕಾಲ ಆಚರಣೆ ಮಾಡುವಂಥ ಪದ್ಧತಿ. ನಾವು ಹೇಗೆ ಆಚರಣೆ ಮಾಡುತ್ತೇವೋ ಅದೇ ರೀತಿಯಾಗಿ ತಿಳಿಸಿದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದರೆ ಶ್ರೀಕೃಷ್ಣ ಅರ್ಪಣ ಮಸ್ತು.